ಕಾಮನ್. ನೀವೇ ಹೇಳಿದ್ರಿ ಇವಾಗ ಟಾಸ್ಕ್ ಕೊಡ್ತಾರೆ ಅವಾಗ ಜಗಳ ಆಗೇ ಆಗತ್ತೆ ಅಂತ. ಸೊ ಆ ಟಾಸ್ಕ್ ನ ಜಗಳ ಆಡ್ಲಿ ಅಂತಾನೆ ಕೊಡ್ತಾರ, ಅದು ಜನಗಳ ಪ್ರಶ್ನೆ. ಬಿಕಾಸ್ ಜಗಳ ಆಡಿದ್ರೇನೆ TRP ಬರೋದಾ ಆ ರೀತಿ? ಮೇಡಮ್ ಜಗಳ ಆಡೋದೇ ಇಲ್ಲ. ಈಗ ನಾನು ಎಲ್ಲೋ 1 ಸತಿ 2 ಸತಿ 3 ಸತಿ 4 ಸತಿ ಮ್ಯಾಕ್ಸಿಮಮ್ ಜಗಳ ಆಡಿರ್ಬೋದು. ಬಟ್ ಆದರೆ ಎಂಟರ್ಟೈನ್ಮೆಂಟು ಮಾಡಿದ್ದೀನಲ್ಲ, ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳಿ, ಅದು ಜನಕ್ಕೆ ಖುಷಿ ಆಗೈತಲ್ಲ. ಬರೀ ಜಗಳನೇ ಮಾತಾಡ್ತೀರಾ? ನಾನು ಚೆನ್ನಾಗೂ ಎಲ್ಲರನ್ನೂ ನಗಾಡಿಸ್ಕೊಂಡು ಚೆನ್ನಾಗಿ ಬಂದಲ್ಲ. ಹೌದು ಹೌದು ಓಕೆ ಫೈನ್. ಬಟ್ ಅದು ಕ್ವಶನ್ ನಾನು ಕೇಳಲೇಬೇಕಿತ್ತು ಹಾಗಾಗಿ. ಆ್ಯಂಡ್ ಇನ್ನು ಸ್ಪೋರ್ಟ್ಸ್ ಟಾಸ್ಕ್ಸ್ ಅಂತ ಬಂದಾಗ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರಿ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ತುಂಬ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳು. ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅಷ್ಟೇ ಮೇಡಮ್. ಯಾಕಂದರೆ ಎಲ್ಲೂ ಇಲ್ದಿರೋನ್ನ ಕರ್ಕೊಂಬಂದು ಇಷ್ಟು ದೂರ ಕೂರಿಸಿದ್ದಾರೆ, ಅದಕ್ಕೆ ಯಾವತ್ತಿದ್ರು ಚಿರಋಣಿ. ಯಾಕಂದರೆ ಅವರು ಪ್ರೀತಿ ಕೊಟ್ಟರೆ ನಾವೇನೋ ಬೆಳೆಯೋಕ್ಕೆ ಏನೋ ಮಾಡೋಕ್ಕೆ ಸಾಧ್ಯ. ಸೊ ಯಾವತ್ತಿದ್ರೂ ಏನೂ ಬೇಜಾರಿಲ್ದಂಗೆ ಏನು ಹೇಳಿದ್ರು ಅದನ್ನು ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇನ್ನು ರಜತ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು? ಬಿಕಾಸ್ ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬಂದಿದ್ದೀವಿ ಅಂದ ತಕ್ಷಣ ಸಾವಿರಾರು ಪ್ರಾಜೆಕ್ಟ್ಸ್ಗಳು ಸಾಲಾಗಿ ನಿಂತಿರುತ್ತೆ ನಿಮಗೋಸ್ಕರ. ಸೊ ಏನೇನ ಚೂಸ್ ಮಾಡ್ತೀರಾ? ನಾವು ಯಾವುದ್ರಲ್ಲಿ ರಜತ್ ಅವ್ರನ್ನ ಅತಿ ಹೆಚ್ಚಾಗಿ ನೋಡಬಹುದು? ಅದು ಶಾರ್ಟ್ಲಿ ಹೇಳ್ತೀನಿ ಮೇಡಮ್, ಯಾಕಂದರೆ ನಮಗೂ ಒಂದು ಮಾತುಕತೆ ಆಗಿದೆ. ಸೊ ಅದಾದಮೇಲೆ ಸರ್ಪ್ರೈಸ್ ಆಗಿ ಬರ್ತೀನಿ. ನಮ್ಮ ರಿಪಬ್ಲಿಕ್ ಕನ್ನಡ ಡಿಜಿಟಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ. ಒಳ್ಳೇದಾಗಲಿ ನಿಮಗೆ, ಚೆನ್ನಾಗಿರಿ. ಓಕೆ, ನಿಮಗೂ ಅಷ್ಟೇ ಒಳ್ಳೇದಾಗಲಿ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಿದೆ ಆ್ಯಂಡ್ ವಿಲನ್ ಪಾತ್ರದಲ್ಲೇ ನೋಡಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅನ್ಸುತ್ತೆ. ಬಿಕಾಸ್ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ನಿಮ್ಮ ಕಿರ್ಚಾಟ ಆ್ಯಂಡ್ ಗೂಳಿ ಥರ ನುಗ್ಗೋದು. ಸೊ ವಿಲನ್ ಪಾತ್ರದಲ್ಲೇ ಅತಿ ಬೇಗ ನೋಡ್ತೀನಿ. ಆ್ಯಂಡ್ ಸುದೀಪ್ ಸರ್ ನಿಮಗೊಂದು ಪ್ರೀತಿಯಿಂದ ಒಂದು ಕಾಣಿಕೆ ಕೊಡ್ತಾರೆ. ಸೊ ಅದಕ್ಕೇನೋ ಎಸ್ ಅದ್ರ ಬಗ್ಗೆ ಹೇಳಿ. ಮತ್ತೆ ನೀವೇನೋ ಫ್ರೇಮ್ ಮಾಡಿಸ್ತಾ ಇದ್ದೀರಾ ಅಂತೇನೋ ಸುದ್ದಿ ಬಂತು, ಅದೇನೋ ಅದ್ರ ಬಗ್ಗೆ ಹೇಳ್ಬಿಡಿ. ಸುದೀಪ್ ಸರ್ ನೋಡಿದ್ರೆ ಖುಷಿ ಪಡ್ತಾರೆ. ಇಲ್ಲ, ಸುದೀಪ್ ಸರ್ಗೆ ಅವ್ರ ಪ್ರೀತಿಗೆ ಯಾವತ್ತಿದ್ರೂ ಸದಾ ಚಿರಋಣಿ. ಯಾಕೆಂದರೆ ಅವರು ಆ ಪ್ರೀತಿಯ ತೋರಿಸೋದೇ ಅಂದರೆ ಇವಾಗ ಕೇಳಿ ಪಡ್ಕೊಳೋದು ಬೇರೆ, ಕೇಳ್ದೇ ಕೊಡೋವಂಥ ವ್ಯಕ್ತಿ ಅವರು. ಸೊ ಅದಕ್ಕೆ ನಾನೇ ಸಾಕ್ಷಿ. ಅವರು ವಾಲೆಯಿಂದನೇ ನಂದು ಇಯರ್ ಸ್ಟಾರ್ಟ್ ಆಗಿದೆ. ಸೊ ವರ್ಷ ಪೂರ್ತಿ ನಾನು ಕೆಲಸನೇ ಮಾಡ್ತಾ ಇರ್ತೀನಿ ಅನ್ನೋ ನಂಬಿಕೆ ನನಗೆ. ಸೊ ಮಾಡ್ತಾ ಇರ್ತೀನಿ. ಈಗ ನೀವು ಒಳಗಡೆ ಇದ್ದಾಗ ಹೊರಗಡೆ ಒಂದು ಬೆಳವಣಿಗೆ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಸುದೀಪ್ ಅವ್ರಿಗೆ ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ, ಬೆಸ್ಟ್ ಆಕ್ಟರ್ ಫಾರ್ ದ ಪೈಲ್ವಾನ್ ಮೂವಿ. ಏನು ಹೇಳ್ತೀರಾ? ಸುದೀಪ್ ಸರ್ಗೆ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಸುದೀಪ್ ಸರ್ಗೆ ಈ ಅವಾರ್ಡು ಇಲ್ಲ ಏನೋ ಪ್ರಶಸ್ತಿ ಇಲ್ಲ ಏನೋ ಡಾಕ್ಟರೇಟು ಅದು ಇದು ಯಾವುದು ಎಫೆಕ್ಟ್ ಮಾಡಲ್ಲ ಅವ್ರಿಗೆ. ಅವ್ರು ಯಾವುದೇ ಕಾರಣಕ್ಕೂ ನನಗಿದೆಲ್ಲ ಏನು ಬೇಡಪ್ಪ, ನಂದು ಏನಾಯ್ತೋ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ವ್ಯಕ್ತಿ. ಅವ್ರಿಗಿದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ನೀವು ಹೇಳಿದ್ದು ಖಂಡಿತವಾಗಿಯೂ ನಿಜ. ಅದನ್ನವರು ತಿರಸ್ಕಾರ ಕೂಡ ಅಂದರೆ ನಿರಾಕರಿಸಿದ್ದಾರೆ ಆ ಪ್ರಶಸ್ತಿನ. ಎಸ್, ನೈಸ್ ನೈಸ್ ನೈಸ್. ನೋಡಿ, ಅವರು ಸುದೀಪ್ ಸರ್ ಏನಂತ ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸ್ತು. ಹ್ಯೂಜ್ ಫಾಲೋವರ್ ಮೇಡಮ್, ನಾನು ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಅದರ ಜೊತೆಗೆ ರಜತ್ ಅವರು ಡಿ ಬಾಸ್ ಫ್ಯಾನ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಅವ್ರ ಫ್ಯಾನ್ಸ್ಗಳು ತುಂಬ ಬೆಳೆಸ್ತಾ ಇದ್ದಾರೆ ನಿಮ್ಮನ್ನ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ಡಿ ಬಾಸ್ ಸದ್ಯದ ಪರಿಸ್ಥಿತಿ ಆ್ಯಂಡ್ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ದಾರೆ, ಒಳ್ಳೆ ಟೈಮ್ ಬಂದಿದೆ ಇವಾಗ. ಒಳ್ಳೇದಾಗಲಿ ಮೇಡಮ್. ಯಾವತ್ತಿದ್ರು ನಮ್ಮ ಬಾಸೆ ಅಲ್ವಾ, ಹೇಳೋಕ್ಕೇನು. ಇವಾಗ ಎಣ ಊರಕ್ಕೆ ಹಿಂದಾದ್ರೆ ಏನು ಮುಂದೆ ಆದರೆ ನಿಜ ಹೇಳಕ್ಕೆ ಯಾರಾದ್ರೆ ಏನು ಅಲ್ವಾ. ಸೊ ಯಾವತ್ತಿದ್ರು ಅವರು ನಮ್ಮ ಮನಸ್ಸಲ್ಲೇ ಇರ್ತಾರೆ, ಅವ್ರು ನಮ್ಮವರೇ. ಫೈನಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲಿತಂತಹ ಪಾಠ, ಅಷ್ಟು ಜರ್ನಿ ಮುಖಾಂತರ ನಿಮ್ಮ ಕೋಪ ಸಿಟ್ಟು ಎಲ್ಲೂ ಕೂಡ ಕಮ್ಮಿ ಆಗಲಿಲ್ಲ. ತಾಳ್ಮೆ ಅಂತೂ ನಾನು ನೋಡಲೇ ಇಲ್ಲ. ಯಾವಾಗ ಬರುತ್ತೆ ಅದು ಗೊತ್ತಿಲ್ಲ ಮೇಡಮ್. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಬೈತಾ ಇದ್ದಾರೆ ತಾಳ್ಮೆ ಕಲ್ತ್ಕೊಂತೀನಿ ಅತಿ ಶೀಘ್ರದಲ್ಲಿ ಅನ್ಕೊಂತೀನಿ. ಇನ್ನು ಹನುಮಂತು ಅವರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಸೊ ನಿಮ್ಮ ಪ್ರೀತಿ ಹನುಮಂತು ಬಗ್ಗೆ ವಿಶ್ ಮಾಡಿಬಿಡಿ. ನನ್ನ ತಮ್ಮಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ತ್ರಿವಿಕ್ರಮ್ ಅವರು ತುಂಬ 12 ವರ್ಷ ಸತತ ಪರಿಶ್ರಮ ಪಟ್ಟು ಕಷ್ಟಪಟ್ಟು ತಂದೆ ಡ್ರೈವರ್ ಆಗಿ ಕೆಲಸ ಮಾಡಿರ್ತಾರೆ. ರೀಸೆಂಟಾಗಿ ನಿಧನ ಕೂಡ ಹೊಂದುತ್ತಾರೆ. ಕಷ್ಟಪಟ್ಬಿಟ್ಟು ತಾಯಿ ಸಾಕಿರ್ತಾರೆ ಅವ್ರನ್ನ. ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಕೈಗೆ ಬಂತು ಬಾಯಿಗೆ ಸಿಗಲ್ಲ ಅನ್ನೋದು ಆಯಿತು ನನ್ನ ಮಗಂಗೆ ಅಂತ ತಾಯಿ ಕಣ್ಣೀರು ಹಾಕಿದ್ರು. ನಿಮ್ಮ ಗೆಳೆಯ ತ್ರಿವಿಕ್ರಮ್ಗೆ ಏನು ಹೇಳ್ತೀರಾ? ಆ್ಯಂಡ್ ರಜತ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಅವ್ರ ತಾಯಿ ಹೇಳಿದ್ರು. ಯಾವತ್ತೂ ಅವ್ರಮ್ಮ ನನ್ನ ಮಗ ಎಲ್ಲೋ ಕುಗ್ಗಿದ್ದಾನೆ ಇಲ್ಲ ಏನೋ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೇ ಇಲ್ಲ. ಅವ್ರ ಅಮ್ಮನಿಗೆ ಯಾವತ್ತಿದ್ರು ಅವನು ಸೂಪರ್ ಹೀರೋನೇ, ಅವ್ನು ಹಂಗೆ ಬದುಕಿದ್ದಾನೆ. ಅವ್ನು ಯಾವತ್ತಿದ್ರು ಫೈಟರ್ ಮೇಡಮ್. ಅವ್ನು ಬರ್ತಾನೆ, ಮೇಲೆ ಬರ್ತಾನೆ. ಅವ್ನು ಚೆನ್ನಾಗೋ ಅವನೇ, ನೋಡೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ತಾನೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಖಾಂತರ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವರೆಲ್ಲರಿಂದನೇ ನಾನು ಇಲ್ಲಿ ಯಾವತ್ತಿದ್ರು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ. ಫೈನಲ್ ಇನ್ನೊಂದು ಕ್ವಶನ್ ಕೇಳಿದ್ರೆ ಅವ್ರು ನಂಗೆ ಬೈದು ಬಿಡ್ತಾರೆ. ಸೊ ಧನ್ಯವಾದ. ಇಷ್ಟೊತ್ತು ಸಾಕಷ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ರಜತ್ ಅವರ ಮಾತಾಗಿತ್ತು ಅಂತ ಹೇಳಿ. ಕಾಮನ್, ನೀವೇ ಹೇಳಿದ್ರಿ ಇವಾಗ ಟಾಸ್ಕ್ ಕೊಡ್ತಾರೆ ಅವಾಗ ಜಗಳ ಆಗೇ ಆಗತ್ತೆ ಅಂತ. ಸೊ ಆ ಟಾಸ್ಕ್ನ ಜಗಳ ಆಡ್ಲಿ ಅಂತಾನೆ ಕೊಡ್ತಾರ, ಅದು ಜನಗಳ ಪ್ರಶ್ನೆ. ಬಿಕಾಸ್ ಜಗಳ ಆಡಿದ್ರೇನೆ TRP ಬರೋದಾ ಆ ರೀತಿ?
ಮೇಡಮ್ ಜಗಳ ಆಡೋದೇ ಇಲ್ಲ. ಈಗ ನಾನು ಎಲ್ಲೋ ಒಂದ್ಸತಿ 2 ಸತಿ 3 ಸತಿ 4 ಸತಿ ಮ್ಯಾಕ್ಸಿಮಮ್ ಜಗಳ ಆಡಿರ್ಬೋದು. ಬಟ್ ಆದರೆ ಎಂಟರ್ಟೈನ್ಮೆಂಟು ಮಾಡಿದ್ದೀನಲ್ಲ, ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳಿ, ಅದು ಜನಕ್ಕೆ ಖುಷಿ ಆಗೈತಲ್ಲ. ಬರೀ ಜಗಳನೇ ಮಾತಾಡ್ತೀರಾ, ನಾನು ಚೆನ್ನಾಗೂ ಎಲ್ಲರನ್ನೂ ನಗಾಡಿಸ್ಕೊಂಡು ಚೆನ್ನಾಗಿ ಬಂದಲ್ಲ. ಓಕೆ, ಹೌದು ಹೌದು. ಓಕೆ ಫೈನ್, ಬಟ್ ಅದು ಕ್ವಶನ್ ನಾನು ಕೇಳಲೇಬೇಕಿತ್ತು ಹಾಗಾಗಿ. ಆ್ಯಂಡ್ ಇನ್ನು ಸ್ಪೋರ್ಟ್ಸ್ ಟಾಸ್ಕ್ಸ್ ಅಂತ ಬಂದಾಗ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರಿ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ತುಂಬ ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳು. ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ಅಷ್ಟೇ ಮೇಡಮ್. ಯಾಕಂದರೆ ಎಲ್ಲೂ ಇಲ್ದಿರೋನ್ನ ಕರ್ಕೊಂಬಂದು ಇಷ್ಟು ದೂರ ಕೂರಿಸಿದ್ದಾರೆ, ಅದಕ್ಕೆ ಯಾವತ್ತಿದ್ರು ಚಿರಋಣಿ. ಯಾಕಂದರೆ ಅವರು ಪ್ರೀತಿ ಕೊಟ್ಟರೆ ನಾವೇನೋ ಬೆಳೆಯೋಕ್ಕೆ ಏನೋ ಮಾಡೋಕ್ಕೆ ಸಾಧ್ಯ. ಸೊ ಯಾವತ್ತಿದ್ರೂ ಏನೂ ಬೇಜಾರಿಲ್ದಂಗೆ ಅವ್ರು ಏನು ಹೇಳಿದ್ರು ಅದನ್ನು ತೊಗೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಇನ್ನು ರಜತ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು? ಬಿಕಾಸ್ ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬಂದಿದ್ದೀವಿ ಅಂದ ತಕ್ಷಣ ಸಾವಿರಾರು ಪ್ರಾಜೆಕ್ಟ್ಸ್ಗಳು ಸಾಲಾಗಿ ನಿಂತಿರುತ್ತೆ ನಿಮಗೋಸ್ಕರ. ಸೊ ಏನನ್ನ ಚೂಸ್ ಮಾಡ್ತೀರಾ? ನಾವು ಯಾವುದ್ರಲ್ಲಿ ರಜತ್ ಅವ್ರನ್ನ ಅತಿ ಹೆಚ್ಚಾಗಿ ನೋಡಬಹುದು? ಅದು ಶಾರ್ಟ್ಲಿ ಹೇಳ್ತೀನಿ ಮೇಡಮ್, ಯಾಕಂದರೆ ನಮಗೂ ಒಂದು ಮಾತುಕತೆ ಆಗಿದೆ. ಸೊ ಅದಾದಮೇಲೆ ಸರ್ಪ್ರೈಸ್ ಆಗಿ ಬರ್ತೀನಿ. ನಮ್ಮ ರಿಪಬ್ಲಿಕ್ ಕನ್ನಡ ಡಿಜಿಟಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬಿಡಿ. ಒಳ್ಳೇದಾಗಲಿ ನಿಮಗೆ, ಚೆನ್ನಾಗಿರಿ. ಓಕೆ, ನಿಮಗೂ ಅಷ್ಟೇ ಒಳ್ಳೇದಾಗಲಿ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವುದಿದೆ ಆ್ಯಂಡ್ ವಿಲನ್ ಪಾತ್ರದಲ್ಲೇ ನೋಡಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅನ್ಸುತ್ತೆ. ಬಿಕಾಸ್ ನಿಮ್ಮ ರಗಡ್ ಲುಕ್ ಆಗಿರ್ಬೋದು, ನಿಮ್ಮ ಕಿರ್ಚಾಟ ಆ್ಯಂಡ್ ಗೂಳಿ ಥರ ನುಗ್ಗೋದು. ಸೊ ವಿಲನ್ ಪಾತ್ರದಲ್ಲೇ ಅತಿ ಬೇಗ ನೋಡ್ತೀನಿ. ಆ್ಯಂಡ್ ಸುದೀಪ್ ಸರ್ ನಿಮಗೊಂದು ಪ್ರೀತಿಯಿಂದ ಒಂದು ಕಾಣಿಕೆ ಕೊಡ್ತಾರೆ. ಸೊ ಅದಕ್ಕೇನೋ ಎಸ್ ಅದ್ರ ಬಗ್ಗೆ ಹೇಳಿ. ಮತ್ತೆ ನೀವೇನೋ ಫ್ರೇಮ್ ಮಾಡಿಸ್ತಾ ಇದ್ದೀರಾ ಅಂತೇನೋ ಸುದ್ದಿ ಬಂತು, ಅದೇನೋ ಅದ್ರ ಬಗ್ಗೆ ಹೇಳ್ಬಿಡಿ. ಸುದೀಪ್ ಸರ್ ನೋಡಿದ್ರೆ ಖುಷಿ ಪಡ್ತಾರೆ. ಇಲ್ಲ, ಸುದೀಪ್ ಸರ್ಗೆ ಅವ್ರ ಪ್ರೀತಿಗೆ ಯಾವತ್ತಿದ್ರೂ ಸದಾ ಚಿರಋಣಿ. ಯಾಕೆಂದರೆ ಅವರು ಆ ಪ್ರೀತಿಯ ತೋರಿಸೋದೇ ಅಂದರೆ ಇವಾಗ ಕೇಳಿ ಪಡ್ಕೊಳೋದು ಬೇರೆ, ಕೇಳ್ದೇ ಕೊಡೋವಂಥ ವ್ಯಕ್ತಿ ಅವರು. ಸೊ ಅದಕ್ಕೆ ನಾನೇ ಸಾಕ್ಷಿ. ಅವರು ವಾಲೆಯಿಂದನೇ ನಂದು ಇಯರ್ ಸ್ಟಾರ್ಟ್ ಆಗಿದೆ. ಸೊ ವರ್ಷ ಪೂರ್ತಿ ನಾನು ಕೆಲಸನೇ ಮಾಡ್ತಾ ಇರ್ತೀನಿ ಅನ್ನೋ ನಂಬಿಕೆ ನನಗೆ. ಸೊ ಮಾಡ್ತಾ ಇರ್ತೀನಿ. ಈಗ ನೀವು ಒಳಗಡೆ ಇದ್ದಾಗ ಹೊರಗಡೆ ಒಂದು ಬೆಳವಣಿಗೆ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಸುದೀಪ್ ಅವ್ರಿಗೆ ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ, ಬೆಸ್ಟ್ ಆಕ್ಟರ್ ಫಾರ್ ದ ಪೈಲ್ವಾನ್ ಮೂವಿ. ಏನು ಹೇಳ್ತೀರಾ? ಸುದೀಪ್ ಸರ್ಗೆ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಸುದೀಪ್ ಸರ್ಗೆ ಈ ಅವಾರ್ಡು ಇಲ್ಲ ಏನೋ ಪ್ರಶಸ್ತಿ ಇಲ್ಲ ಏನೋ ಡಾಕ್ಟರೇಟು ಅದು ಇದು ಯಾವುದು ಎಫೆಕ್ಟ್ ಮಾಡಲ್ಲ ಅವ್ರಿಗೆ. ಅವ್ರು ಯಾವುದೇ ಕಾರಣಕ್ಕೂ ನನಗಿದೆಲ್ಲ ಏನು ಬೇಡಪ್ಪ, ನಂದು ಏನಾಯ್ತೋ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ವ್ಯಕ್ತಿ. ಅವ್ರಿಗಿದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ನೀವು ಹೇಳಿದ್ದು ಖಂಡಿತವಾಗಿಯೂ ನಿಜ. ಅದನ್ನ ಅವರು ತಿರಸ್ಕಾರ ಕೂಡ ಅಂದರೆ ನಿರಾಕರಿಸಿದ್ದಾರೆ ಆ ಪ್ರಶಸ್ತಿನ. ಎಸ್, ನೈಸ್ ನೈಸ್ ನೈಸ್. ನೋಡಿ, ಅವರು ಸುದೀಪ್ ಸರ್ ಏನಂತ ಬಹಳ ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸ್ತು. ಹ್ಯೂಜ್ ಫಾಲೋವರ್ ಮೇಡಮ್, ನಾನು ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಅದರ ಜೊತೆಗೆ ರಜತ್ ಅವರು ಡಿ ಬಾಸ್ ಫ್ಯಾನ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸದ್ದು ಸುದ್ದಿ ಮಾಡ್ತಾ ಅವ್ರ ಫ್ಯಾನ್ಸ್ಗಳು ತುಂಬ ಬೆಳೆಸ್ತಾ ಇದ್ದಾರೆ ನಿಮ್ಮನ್ನ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ? ಡಿ ಬಾಸ್ ಸದ್ಯದ ಪರಿಸ್ಥಿತಿ ಆ್ಯಂಡ್ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ದಾರೆ, ಒಳ್ಳೆ ಟೈಮ್ ಬಂದಿದೆ ಇವಾಗ. ಒಳ್ಳೇದಾಗಲಿ ಮೇಡಮ್. ಯಾವತ್ತಿದ್ರು ನಮ್ಮ ಬಾಸೆ ಅಲ್ವಾ, ಹೇಳೋಕ್ಕೇನು. ಇವಾಗ ಎಣ ಊರಕ್ಕೆ ಹಿಂದಾದ್ರೆ ಏನು ಮುಂದೆ ಆದರೆ ನಿಜ ಹೇಳಕ್ಕೆ ಯಾರಾದ್ರೆ ಏನು ಅಲ್ವಾ. ಸೊ ಯಾವತ್ತಿದ್ರು ಅವರು ನಮ್ಮ ಮನಸ್ಸಲ್ಲೇ ಇರ್ತಾರೆ, ಅವ್ರು ನಮ್ಮವರೇ. ಫೈನಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲಿತಂತಹ ಪಾಠ, ಅಷ್ಟು ಜರ್ನಿ ಮುಖಾಂತರ ನಿಮ್ಮ ಕೋಪ ಸಿಟ್ಟು ಎಲ್ಲೂ ಕೂಡ ಕಮ್ಮಿ ಆಗಲಿಲ್ಲ. ತಾಳ್ಮೆ ಅಂತೂ ನಾನು ನೋಡಲೇ ಇಲ್ಲ. ಯಾವಾಗ ಬರುತ್ತೆ ಅದು ಗೊತ್ತಿಲ್ಲ ಮೇಡಮ್. ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಬೈತಾ ಇದ್ದಾರೆ ತಾಳ್ಮೆ ಕಲ್ತ್ಕೊಂತೀನಿ ಅತಿ ಶೀಘ್ರದಲ್ಲಿ ಅನ್ಕೊಂತೀನಿ. ಇನ್ನು ಹನುಮಂತು ಅವರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಸೊ ನಿಮ್ಮ ಪ್ರೀತಿ ಹನುಮಂತು ಬಗ್ಗೆ ವಿಶ್ ಮಾಡಿಬಿಡಿ. ನನ್ನ ತಮ್ಮನಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ತ್ರಿವಿಕ್ರಮ್ ಅವರು ತುಂಬ 12 ವರ್ಷ ಸತತ ಪರಿಶ್ರಮ ಪಟ್ಟು ಕಷ್ಟಪಟ್ಟು ತಂದೆ ಡ್ರೈವರ್ ಆಗಿ ಕೆಲಸ ಮಾಡಿರ್ತಾರೆ. ರೀಸೆಂಟಾಗಿ ನಿಧನ ಕೂಡ ಹೊಂದುತ್ತಾರೆ. ಕಷ್ಟಪಟ್ಬಿಟ್ಟು ತಾಯಿ ಸಾಕಿರ್ತಾರೆ ಅವ್ರನ್ನ. ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಕೈಗೆ ಬಂತು ಬಾಯಿಗೆ ಸಿಗಲ್ಲ ಅನ್ನೋದು ಆಯಿತು ನನ್ನ ಮಗಂಗೆ ಅಂತ ತಾಯಿ ಕಣ್ಣೀರು ಹಾಕಿದ್ರು. ನಿಮ್ಮ ಗೆಳೆಯ ತ್ರಿವಿಕ್ರಮ್ಗೆ ಏನು ಹೇಳ್ತೀರಾ? ಆ್ಯಂಡ್ ರಜತ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಅವ್ರ ತಾಯಿ ಹೇಳಿದ್ರು. ಯಾವತ್ತೂ ಅವ್ರಮ್ಮ ನನ್ನ ಮಗ ಎಲ್ಲೋ ಕುಗ್ಗಿದ್ದಾನೆ ಇಲ್ಲ ಏನೋ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೇ ಇಲ್ಲ. ಅವ್ರ ಅಮ್ಮನಿಗೆ ಯಾವತ್ತಿದ್ರು ಅವನು ಸೂಪರ್ ಹೀರೋನೇ, ಅವ್ನು ಹಂಗೆ ಬದುಕಿದ್ದಾನೆ. ಅವ್ನು ಯಾವತ್ತಿದ್ರು ಫೈಟರ್ ಮೇಡಮ್. ಅವ್ನು ಬರ್ತಾನೆ, ಮೇಲೆ ಬರ್ತಾನೆ. ಅವ್ನು ಚೆನ್ನಾಗವನೇ, ನೋಡೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ತಾನೆ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಖಾಂತರ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವರೆಲ್ಲರಿಂದನೇ ನಾನು ಇಲ್ಲಿ ಯಾವತ್ತಿದ್ರು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ. ಫೈನಲ್ ಇನ್ನೊಂದು ಕ್ವಶನ್ ಕೇಳಿದ್ರೆ ಅವ್ರು ನಂಗೆ ಬೈದು ಬಿಡ್ತಾರೆ. ಸೊ ಧನ್ಯವಾದ. ಇಷ್ಟೊತ್ತು ಸಾಕಷ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ರಜತ್ ಅವರ ಮಾತಾಗಿತ್ತು ಅಂತ